ದಿಂಗಾಲೇಶ್ವರ ಸ್ವಾಮಿಗಳು ಏನೇ ಮಾತನಾಡಿದ್ದರೂ ಅದನ್ನ ಆಶೀರ್ವಾದ ಎಂದು ಭಾವಿಸುತ್ತೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳು ಕೇಂದ್ರ ಸಚಿವರನ್ನು ಧಾರವಾಡ ಲೋಕಸಭೆ ಕ್ಷೇತ್ರದಿಂದ ಕೈಬಿಡಬೇಕು ಹಾಗೂ ಲಿಂಗಾಯತರನ್ನ ಅವಮಾನಿಸಿದ್ದಾರೆ ಅಂತ ಆರೋಪಿಸಿದ್ದರು. ಅದಕ್ಕೆ ನಾನೇನೂ ಮಾತನಾಡುವುದಿಲ್ಲ, ಅವರು ಏನೇ ಹೇಳಿದ್ದರೂ ಅದನ್ನ ಆಶೀರ್ವಾದ ಎಂದು ಭಾವಿಸುತ್ತೇನೆ. ಆ ವಿಚಾರದ ಬಗ್ಗೆ ಹೆಚ್ಚೇನೂ ಮಾತನಾಡುವುದಿಲ್ಲ. ಅವರಿಗಾದ ತಪ್ಪು ಗ್ರಹಿಕೆಯನ್ನು ಸರಿಪಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಪ್ರಹ್ಲಾದ ಜೋಶಿ ಹೇಳಿದ್ದಾರೆ. ಹೇಳಿಕೆಗೆ ನಾನು ಇಷ್ಟ ಹೇಳುವುದು, ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು. ಅವ್ರ ಬಗ್ಗೆ ನನಗೆ ಅಪಾರವಾದಂತಹ ಶ್ರದ್ಧೆ, ಗೌರವ, ಎಲ್ಲವೂ ಭಕ್ತಿ ಎಲ್ಲವೂ ಇದೆ. ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ. ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು. ಅವರ ಜೊತೆಗೆ ನನಗೆ ಕಳೆದ 30-35 ವರ್ಷದಿಂದ ಸಂಬಂಧಗಳಿದೆ. ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ತಿಳುವಳಿಕೆ ಆಗಿದೆ ನಾನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ. ತಮ್ಮ ಬದಲಾವಣೆ ಪಟ್ಟು ಹಿಡಿದಿದ್ದಾರೆ ಅವರು. ನಾನು ಇಷ್ಟ ಇದಕ್ಕಿಂತ ಜಾಸ್ತಿ ನಂದೇನು ರಿಯಾಕ್ಷನ್ ಇಲ್ಲ. ಅದು ಯಾವುದಕ್ಕೂ ನಂದೇನು ರಿಯಾಕ್ಷನ್ ಇಲ್ಲ. ನಾನು ಅದ್ರ ಬಗ್ಗೆನೂ ಇಷ್ಟ ಹೇಳೋದು, ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು. ನನಗೆ ಕಮಿಟಿಯವರು ಬಂದು ಕರೆದು ಕಾರ್ಡ್ನಲ್ಲಿ ಹೆಸರಿತ್ತು, ಹೋಗಿದ್ದೇನೆ. ಉಳಿದು ಯಾವುದೇ ಇದಕ್ಕೆ ನಂದು ಯಾವುದೇ ರೀತಿಯಾದಂಥ ರಿಯಾಕ್ಷನ್ನೂ ಇಲ್ಲ. ಅವ್ರ ಆಶೀರ್ವಾದ ಕೇಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ವೈಯಕ್ತಿಕ ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ. ಅವತ್ತು ಆ ಮದುವೆ ಆಗಿ ನಮ್ಮ ಮಗಳಿಗೀಗ ಒಂದು ಮಗುವಾಗಿ 1.5 ವರ್ಷದ ಮಗು ಇದೆ. ಅದಕ್ಕೆ ಇದು ಯಾವುದಕ್ಕೂ ನಾನೀಗ ಉತ್ತರ ಕೊಡುವ ಟೈಮ್ ಅಲ್ಲ. ಇದೆಲ್ಲದಕ್ಕೂ ನಾನು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅವರು ದೊಡ್ಡವರು, ಅವ್ರಿಗೆ ಏನು ತಪ್ಪು ತಿಳುವಳಿಕೆ ಆಗಿದೆ ಸರಿ ಮಾಡ್ತಾರೆ. ಥ್ಯಾಂಕ್ ಯು. ಇದೆಲ್ಲ ಯಾರಿದ್ದಾರೆ ನೋಡ್ರಿ. ಅವ್ರು ಸಮಯ ಕೊಟ್ಟರೆ ಖಂಡಿತವಾಗಿ ಚರ್ಚೆ